ಸೊ ಇವಾಗ ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬ ಖುಷಿ, ತುಂಬ ಎಕ್ಸೈಟ್ಮೆಂಟ್. ಬಟ್ ಏನಪ್ಪ ಅಂದರೆ ಮಮ್ಮಿ ಡ್ಯಾಡಿ ಇಲ್ಲ, ಅವರು ಮದುವೆಗೆ ಹೋಗಿದ್ದಾರೆ. ಲೈಕ್ ಡ್ಯಾಡಿ ತಮ್ಮ ಅವರ ಮಗಳು ಮದುವೆ, ಸೊ ಹೋಗಲೇಬೇಕಾದಂಥ ಪರಿಸ್ಥಿತಿ ಅವ್ರು ಹೋದರು. ಬಟ್ ಅವರಿಬ್ಬರು ಮಿಸ್ ಆಗಿದ್ದಾರೆ, ಸೊ ಅದು ಬೇಜಾರು. ಬಟ್ ಸ್ಟಿಲ್ ಎಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲರೂ ಕುಟುಂಬ ಸಮೇತ ಕಾರಲ್ಲಿ ಹೋಗ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ, ತುಂಬಾ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಒಳ್ಳೇದು ಮಾಡಿ ಅಂತ ಅಲ್ಲಿಂದ ಆಶೀರ್ವಾದ ಮಾಡಿ. ಅಂದ್ರೆ ಈ ಬ್ಲಾಗ್ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಆಗಿರುತ್ತೆ, ಬಟ್ ಸ್ಟಿಲ್ ಎಲ್ಲ ಮುಗ್ದೋಗಿರುತ್ತೆ. ಪ್ರಾಬ್ಲಿ ಗೊತ್ತಿಲ್ಲ, ಅದು ಮುಗ್ದು ತುಂಬಾ ತಿಂಗಳು ಆದ್ಮೇಲೆ ನಾವು ಇದನ್ನ ಅಪ್ಲೋಡ್ ಮಾಡ್ಬೋದು. ಬಟ್ ಏನೋ ನೆನಪಿಗೋಸ್ಕರ ಮಾಡ್ಕೋತಾ ಇರೋದು. ಸೊ ಎಸ್, ಬನ್ನಿ ಇವಾಗ ಇಲ್ಲೇ ಕೋರಮಂಗಲ ಸಬ್ ರಿಜಿಸ್ಟರ್ ಆಫೀಸ್ ಹತ್ರನೇ ಹೋಗ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ. ಸೊ ಇದಕ್ಕೋಸ್ಕರ ನಾವು ಕನ್ಸಲ್ಲೂ ಲೈಕ್ ಒಂಥರ ಅನ್ಕೊಂಡಿಲ್ಲ, ಬಟ್ ಇವಾಗ ಒಂಥರ ಕನಸಾಗ್ತಿದೆ. ಒಳ್ಳೇದಾಗ್ಲಿ ಅಷ್ಟೇ. ನಂದ್ರೆ ನಿನ್ಗೆ ಹೇಗೆ ಅನಿಸ್ತಿದೆ? ಆಬ್ವಿಯಸ್ಲಿ ತುಂಬಾನೇ ಖುಷಿ ಆಗ್ತಾ ಇದೆ. ನಾನಂತೂ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಇವತ್ತು ನಾನು ಹೇಳಿದೆ, ಪ್ರಾರ್ಥನೆ ಜೊತೆ ನಾನು ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೇನೆ ಬಂದಿದ್ದೀನಿ ಅಂತ ನಾನು ಹೇಳ್ಬಿಟ್ಟೆ ಬಂದೆ. ತುಂಬಾ ಖುಷಿ ಆಗ್ತಾ ಇದೆ. ಫೈನಲಿ ನಮ್ದೆಲ್ಲರೂ ಡ್ರೀಮ್ ಕಮ್ ಟ್ರೂ ಆಗ್ತಾ ಇದೆ. ಆ್ಯಂಡ್ ನನಗೆ ಮಮ್ಮಿ ಡ್ಯಾಡಿ ಇರಬೇಕಾಗಿತ್ತು, ಬಿಕಾಸ್ ಇದು ನಂದು ಫಸ್ಟ್ ಪ್ರಾಪರ್ಟಿ ಆಗಿರುತ್ತೆ. ಸೊ ನನಗೆ ಮಮ್ಮಿ ಡ್ಯಾಡಿ ಬೇಕಾಗಿತ್ತು ಪಕ್ಕ ಇರೋಕ್ಕೆ ನಾನು ಸೈನ್ ಮಾಡುವಾಗ. ಬಟ್ ಇಟ್ಸ್ ಓಕೆ, ಮಮ್ಮಿಗೆ ವಿಡಿಯೋ ಕಾಲ್ ಇಲ್ಲ ಅಂದರೆ ನಾನು ವಿಡಿಯೋ ಮಾಡ್ಬಿಟ್ಟು ಮಮ್ಮಿಗೆ ಕಳಿಸ್ತೀವಿ ನಾವೆಲ್ಲರೂ. ತುಂಬಾ ಖುಷಿ ಆಗ್ತಾ ಇದೆ. ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ ಎಲ್ಲ ಒಟ್ಟಿಗೆ ಜೊತೆಲಿ ಆಗ್ತಾ ಇದೆ. ಸೊ ಇದು ಒಂದು ಖುಷಿ, ಒಂದು ಸಪೋರ್ಟ್, ಒಂದು ಧೈರ್ಯ. ಸೊ 3 ಜನದ ಫಸ್ಟ್ ಪ್ರಾಪರ್ಟಿ ಟುಗೆದರ್ ಇದು ತುಂಬಾ ಖುಷಿ ಇದೆ. ಇದು ಮೇನ್ಲಿ ಏನಪ್ಪಾ ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ನಾವು ಕೊಡ್ತಾ ಇರುವಂತಹದ್ದು ಒಂದಿದು. ಸೊ ಅದು ಒಂದು ದೊಡ್ಡ ಖುಷಿ ನಮಗೆ. ಹೌದು. ಸೊ ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಫ್ರೆಂಡ್ಸ್, ಇನ್ನೊಂದು ಅಕ್ಕ ಇಂಟ್ರೋ ಕೊಟ್ಟಲ್ಲ, ಅವಾಗ ನಾನು ಲಡ್ಡು ಮಾದು ಫೇಸ್ ಫುಲ್ ಕವರ್ ಮಾಡಿದ್ದೀನಿ ಕೈಯಿಂದ. ಬಿಕಾಸ್ ನಾವೇನು ಫೇಸ್ ರಿವೀಲ್ ಮಾಡಿರಲಿಲ್ಲ, ಒಂದು 3 ಮಂತ್ಸ್ ಆಗಲಿ ಆಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದೊಂದು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕಿತ್ತು. ಹೇಗೋ ಈ ವಿಡಿಯೋ ಬರೋದು 1 ವರ್ಷ ಆದಮೇಲೆ, ಸೊ ಫೇಸ್ ತೋರಿಸಿದ್ರೆ ಏನೂ ಆಗ್ತಿರ್ಲಿಲ್ಲ ಅಂತ. ಬಟ್ ಎಸ್, ಏನೂ ಮಾಡೋಕ್ಕಾಗಲ್ಲ. ಹೆಂಗ ಅನಿಸ್ತಾ ಇದೆ? ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ. ಈ ಪ್ರಾಪರ್ಟಿ ಮಾರ್ಕೆಟ್ ನಾನೇ ಅಳು ಬರ್ತಾ ಇಲ್ಲ ನನಗೆ, ನಗುರು ಬರ್ತಾ ಇದೆ. ಬಿಕಾಸ್ ಈ ಪ್ರಾಪರ್ಟಿ ಮಾಲ್ಕಿನ ಇಡೋದಕ್ಕೆ ಅಂತ ಬಾ ಬೇಗ. ನಾನಾ ಅಕ್ಕ ಚೆನ್ನಾಗಿ ಲಕ್ಷ್ಮೀ ಬಸ್ ಅದಕ್ಕೆ ಹೇಳೋದು, ಈ ಥರ ಎಲ್ಲ ಎತ್ಕೊ ಬರಬೇಡಿ. ಸೈಡಿಗೆ ಸೈಡಿಗೆ ಇವಾಗ ಸ್ಮೈಲ್ ಮಾಡ್ತೀನಿ. ಅವ್ರನ್ನ ಅಲ್ಲಕ್ಬಿಡ್ತಾನೆ. ಬಿಡಿ ಸೈಡ್ಗೆ ಹೋಗ್ರಿ. ಸೊ ಸುಮಾರು ಜನ ಕೇಳ್ತಾ ಇದ್ರಿ ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿ ಆಗಿದೆ ಅಂತ. ರಿಜಿಸ್ಟ್ರೇಷನು ನಮ್ಮ 3 ಜನ ಫ್ಯಾಮಿಲಿ ಹೆಸರಲ್ಲೂ ಆಗಿದೆ ಫ್ರೆಂಡ್ಸ್. ಏನು ಗೊತ್ತಾ, ವ್ಯವಹಾರ ಒಂದು ಕಡೆ, ಸಂಬಂಧ ಒಂದು ಕಡೆ. ಸೊ ಯಾವತ್ತೂ ಏನೂ ತೊಂದರೆ ಆಗಬಾರ್ದು ಅಂತ 3 ಜನ ಹೆಸರಲ್ಲೂ ರಿಜಿಸ್ಟ್ರೇಷನ್ ಆಗಿದೆ. ಆ್ಯಂಡ್ ಕಂಪ್ಲೀಟಾಗಿ ವಿಡಿಯೋ ರಾಗ್ ಮಾಡಿದ್ದೀನಿ, ಬಿಕಾಸ್ ಚೆನ್ನಾಗಿರುತ್ತಲ್ವ ಫುಲ್ ರಾ ಆಗಿರೋಕ್ಕೆ ಅಂತ. ಆ್ಯಂಡ್ ನಾವು ಅಲ್ಲಿ ಪರ್ಮಿಷನ್ ಕೇಳಿಬಿಟ್ಟೆ ರೆಕಾರ್ಡ್ ಮಾಡ್ತಿರೋದು, ವಿಡಿಯೋ ಮಾಡ್ತಿರೋದು. ನನ್ನ ಹತ್ರ ಇದೆ. ಏನು
ಲಿಟ್ರಲಿ ಸೈನ್ ಮಾಡಬೇಕಾದ್ರೆ ನಂಗೆ ಕೈಯೆಲ್ಲ ಶಿವರ್ ಆಗ್ತಿದೆ, ಬಿಕಾಸ್ ಯಾವುದು ನನ್ನ ಹೆಸರಲ್ಲಿ ಏನೋ ಪ್ರಾಪರ್ಟಿನೇ ಇರಲಿಲ್ವಲ್ಲ. ಸೊ ಇದೇ ಫಸ್ಟ್ ನಾವು ಲೈಕ್ 3 ಜನ ಫ್ಯಾಮಿಲಿ ಹೆಸರಲ್ಲೂ ಪ್ರಾಪರ್ಟಿ ಇರೋದು ಇದೇ ಫಸ್ಟು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಿಮಗೆ ಪ್ರತಿಯೊಂದು ಡೀಟೇಲ್ಸು ನಾವು ಕೊಡ್ತೀವಿ, ಪಿನ್ ಟು ಪಿನ್, ಯಾವುದೂ ಮಿಸ್ ಮಾಡಲ್ಲ. ಈ ಪ್ರಾಪರ್ಟಿ ಎಷ್ಟಾಯಿತು, ಯಾವ ಏರಿಯಾ, ಎಷ್ಟು ಸ್ಕ್ವೇರ್ ಫೀಟು, ಸುಮಾರು ಕ್ವಶನ್ಸ್ಗಳಿರ್ತವೆ. ಸೊ ಪ್ರತಿಯೊಂದಕ್ಕೂ ನಾವು ಲೈಕ್ 1 by 1 ಒಂದೊಂದು ವಿಡಿಯೋಲಿ ಆನ್ಸರ್ ಕೊಡ್ತಾ ಹೋಗ್ತೀವಿ. ಸೊ ಪ್ಲೀಸ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮಿಸ್ ಮಾಡಬೇಡಿ, ಓಕೆನಾ. ಆ್ಯಂಡ್ ಅವಾಗ ನಾನು ಇನ್ನೂ ಬಾಣ್ತಿ ಗೈಸ್, ಇನ್ನೂ ಮಗುಗೆ ಒಂದು 2-3 ತಿಂಗಳಿರ್ಬೇಕು ಅಷ್ಟೇ. ಸೊ ಫುಲ್ ಬಾಣ್ತಿ ಗೆಟಪಲ್ಲಿ ಇದೆ ನೋಡಿ, ಸ್ವೆಟರ್ ಎಲ್ಲ ಹಾಕ್ಕೊಂಡು ಸ್ಕಾರ್ಫ್ ಹಾಕಿರಲಿಲ್ಲ ಅಷ್ಟೇ, ಬಟ್ ಫುಲ್ ಪ್ಯಾಕ್ ಆಗಿದೆ ನಾನು. ಆ ಬ್ಯಾಗ್ನ ಇಡು ಇಲ್ಲಿ ಕೆಳಗಡೆ, ನಂದು ಇತರ ರಕ್ಕು ಕುಚ್ಚನಿ ಹೋತಾ. ಸೊ ಇವೆಲ್ಲ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಅಲ್ವಾ, ನೀವೆಲ್ಲ ಯಾವಾಗ ಪ್ಲ್ಯಾನ್ ಮಾಡಿದ್ದು, ಯಾವಾಗ ಸ್ಟಾರ್ಟ್ ಮಾಡಿದ್ದು, ಇವಾಗ ಎಲ್ಲಿ ತನಕ ಬಂದಿದೆ ಕನ್ಸ್ಟ್ರಕ್ಷನ್ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಸೊ ಇವೆಲ್ಲ ಹೇಳಿದ್ರೆ ಒಂದು ಮೂವಿ ಸ್ಟೋರಿನೇ ಅಂತಲೇ ಹೇಳ್ಬೋದು, ಒಂದು ಮೂವಿ ಸ್ಟೋರಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಂಗೆ ಏನು ಗೊತ್ತಾ, ಎಲ್ಲನೂ ವಾಯ್ಸ್ ಓವರ್ ಹೇಳೋಕ್ಕೆ ಇಷ್ಟ ಇಲ್ಲ. ಲೈಕ್ ಪ್ರತಿಯೊಬ್ಬರ ಹತ್ರನೂ ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೆಂಗಾಯಿತು ಅಂತ ಹೇಳ್ಸೋಣ, ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಗೈಸ್ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಬಟ್ ನಿಮ್ಮ ಡೌಟ್ಸ್ ಏನೇ ಇದ್ರೂ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಪ್ರತಿಯೊಂದು ಕಾಮೆಂಟ್ಗೂ ನಾನು ಆನ್ಸರ್ ಮಾಡ್ತೀನಿ. स्टैंडिंग में निकालिए, ऐसा निकालिए, इंस्टाग्राम में निकालिए, नॉर्मल फोटोज निकालिए. तूने मैंने क्या की ब्राइटनेस ब्राइटनेस ಓಕೆ ಫ್ರೆಂಡ್ಸ್, ಸೊ ಎಗ್ರಿಮೆಂಟ್ ಏನು ಸಿಗ್ನೇಚರ್ ಅಂದರೆ ಏನು ಫಾರ್ಮಾಲಿಟೀಸ್ ಇತ್ತಲ್ಲ ಅವೆಲ್ಲ ಆಯಿತು. ಇವಾಗ ಹೋಗಿ ಫೋಟೋ ತೆಗೆಸ್ಕೋಬೇಕು ಅಷ್ಟೇ. ಸೊ ಏನೋ ಅಂತ ಎಷ್ಟು ಖುಷಿ, ಎಷ್ಟು ಗ್ರೇಟ್, ಎಷ್ಟು ಪ್ರೌಡ್, ಎಷ್ಟು ಬ್ಲೆಸ್ಡ್ ಫೀಲ್ ಆಗ್ತಿದೆ ಅಂತಂದರೆ ನಿಜವಾಗ್ಲೂ ಹೇಳೋಕ್ಕೆ ವರ್ಡ್ಸೇ ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಇವಾಗಲೂ ಕೂಡ ಅಲ್ಲ, ಏನೋ ಒಂಥರ ಫುಲ್ ತೊದಲ್ತಾ ಇದ್ದೀನಿ ನಾನು. ಸುಮಾರು ಜನಕ್ಕೆ ಇದು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಮಗೆ ಇವಾಗ ಆಗ್ತಿದೆ. ಆ್ಯಂಡ್ ಯಾರಿಗೆ ಟಚ್ವುಡ್ ಯಾರಿಗಿನ್ನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಖಂಡಿತವಾಗ್ಲೂ ನೀವು ಇದನ್ನ ಟೆನ್ಷನ್ ಜಾಸ್ತಿ ಯೋಚನೆ ಮಾಡಬೇಡಿ, ಟೆನ್ಷನ್ ತೊಗೋಬೇಡಿ. ಒಂದೇ ಒಂದು ಮಾಡಿ, ಏನು ಗೊತ್ತಾ, ದೇವ್ರ ಮೇಲೆ ಭರೋಸೆ ಇಡಿ, ಹಾಗೂ ನೀವು ಕಷ್ಟಪಡಿ ಗೈಸ್. ಇದು ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. ಇದೆರಡನ್ನ ನೀವು ಮಾಡಿದ್ರೆ ಅಲ್ವಾ ಖಂಡಿತವಾಗ್ಲೂ ನಿಮಗೆ ಒಳ್ಳೇದು ಆಗೇ ಆಗುತ್ತೆ. ಬಿಕಾಸ್ ನಾವೇ ಅದಕ್ಕೆ ಲೈವ್ ಎಕ್ಸಾಂಪಲು. ನಾವು ಮುಂಚೆ ಹೇಗಿದ್ವಿ ಗೊತ್ತಾ, ಹೇಗಿದ್ವಿ ಇವಾಗ ಹೇಗಿದ್ದೀವಿ ಅಂತ ಅಂದರೆ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಅಂದರೆ ಇವಾಗಲೂ ಏನು ಫುಲ್ಲು ಅಷ್ಟು ಲೈಕ್ ಏನಂತಾರೆ, ಫುಲ್ ನಮಗೆಲ್ಲ ಬಾಡಿಗೆ ಬರ್ತಿದೆ, ಫುಲ್ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡಿದ್ದೀವಿ ಆ ರೀತಿ ನಾನು ಹೇಳ್ತಾ ಇಲ್ಲ. ಬಟ್ ನಾವು ಕಷ್ಟ ಏನು ಪಡ್ತಾ ಇದ್ದೀವಿ ಇಲ್ಲ, ನಾವು ಕಷ್ಟಪಡೋದಕ್ಕೆ ದೇವ್ರು ನಮಗೆ ಆ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾವ್ರೆ ಅಂತಲೇ ಹೇಳ್ಬೋದು. ನಿಧಾನಕ್ಕೆ ಆಗಿರಲಿ ಕೊಡ್ತಾ ಇದ್ದಾರೆ ಗೈಸ್, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಯಾರು
ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಖುಷಿಯಾಗಿರಿ, ಎಲ್ರಿಗೂ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಓಕೆನಾ? ಅಷ್ಟೇ ಬಾ ಹೋಗು. ನೆಕ್ಸ್ಟ್ ಲಕ್ಷ್ಮಿ ಸುಮ್ಮನೆ ನಿಂತ್ಕೋ, ಅಲ್ಲಾಡ್ಸ್ಬೇಡ, ಅವ್ರನ್ನ ಸೈನ್ ಮಾಡ್ತಾ ಇದ್ದಾರೆ. ತೆಗ್ದೆ फोटो निकाले से क्लिक कर रहे थे, मेरे से की नहीं, 1 नंबर की डमा है करने का वैसे। लज्जू जन को फोटो बताते थे. फोटो ಬೇಕು ಅಂತ ಮುಡುಕಿ ತೆಗ್ರಿ ಸರ್ ಫೋಟೋ. ಅಣ್ಣ ಒಂದು ನಿಮಿಷ ಬೇಕಲ್ಲ ಹೋಗ್ಬಿಟ್ಟು ನಮ್ಮ ತೆಗಿಯ ಕ್ಯಾನ್ಸಲ್ ಮಾಡ್ತೀನಿ ಮಾಡೋದು. ಲೆಫ್ಟ್ ತಮ್ಮಿಡು. ಇವಾಗ ಮಾಡಿಸ್ತಾರೆ. ಇವಾಗ ಫೋಟೋ ಬಂದಿದೆ ಅಲ್ಲಿ, ಅಲ್ಲೋ ನನಗೆ ಫೋಟೋ ಕಾಣಿಸ್ತಲ್ವ ಅಲ್ಲಿ. ಅದು ಏನು ಗೊತ್ತಾ, ಕ್ಯಾನ್ಸಲ್ ಮಾಡಬೇಕಾದ್ರೆ ಸ್ವೀಟ್ ತಗೊಳ್ರಿ ಅರುಣ್ ಅವರೇ, ಸ್ವೀಟ್ ತಗೊಂಡು ಹೋಗ್ಬೇಕಾದ್ರೆ ಹಿಂದೆ ಯಾವತ್ತೂ ಸ್ವಲ್ಪ ಪದೇ ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಕಾಂಗ್ರ್ಯಾಚುಲೇಷನ್ಸ್ ಟು ಯು ಟು. ಥ್ಯಾಂಕ್ ಯು. ತೆಗಿ ಹಾಕೋದು ಅವತ್ತು ದಚ್ಚಿಗೆ ಸ್ವಲ್ಪ ದೊಡ್ಡದು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೇಮ್ ಯು. ನಮಗೆ ಹೊಸ ಇತ್ತು ವೇಸ್ಟ್ ಮಾಡೋದು. ಸಾಕು ಕಣೆ ಸಾಕು. ಲಕ್ಷಿತ್ ತಿನ್ಸಿ. ಕಂಗ್ರ್ಯಾಚುಲೇಷನ್ಸ್ ಲಕ್ಷಿತ್ ಫಾರ್ ನ್ಯೂ ಹೌಸ್. ತಗೊಳ್ಳಿ ನಂಗೆ ಸ್ವಲ್ಪ ನಡಿ. ಓಕೆ ಗಾಯ್ಸ್, ಸೊ ರಿಜಿಸ್ಟ್ರೇಷನ್ ಎಲ್ಲ ಆಯಿತು. ಇವಾಗ ಸೈಟ್ ಹತ್ರ ಬಂದಿದ್ದೀವಿ. ಸೊ ನಾವು ಸ್ಟಾರ್ಟಿಂಗ್ ಹೊಸದಾಗಿ ಸೈಟ್ ತಗೋಬೇಕಾದ್ರೆ ಫುಲ್ ಮರಗಳು ಗಿಡಗಳೆಲ್ಲ ಬೆಳೆದಿತ್ತು, ಬಟ್ ಕ್ಲೀನ್ ಆಗಿರಲಿಲ್ಲ. ಇವಾಗ ಕ್ಲೀನ್ ಮಾಡಿಸ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಸೈಟ್ ಈ ರೀತಿ ಕಾಣಿಸ್ತಿದೆ. ತುಂಬಾ ಖುಷಿ ಆಗ್ತಿದೆ ಈ ಒಂದು ಕ್ಲಿಪ್ಪಿಂಗ್ನ ನೋಡೋಕ್ಕೆ. ಲೈಕ್ ನನಗೆ ಒಂಥರ ಅನಿಸಿದೆ, ಅಯ್ಯೋ ಮುಂಚೆ ನಮ್ಮ ಸೈಟ್ ಹೇಗಿತ್ತು ಇವಾಗ ಹೇಗಿದೆ ಅಂತ. ಸೊ ಪ್ರತಿಯೊಂದು ಅಪ್ಡೇಟು ಕೊಡ್ತಾ ಇರ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ? ನಿಮಗೆ ನಾನು ಕಾಮೆಂಟಲ್ಲೇ ರಿಪ್ಲೈ ಮಾಡ್ತೀನಿ, ಅಥವಾ ಅದಕ್ಕೆ ಅಂತಲೇ ಒಂದು Q&A ವ್ಲಾಗ್ನ ಮಾಡೋಣ. ಸೊ ನಿಮ್ಮ ಎಲ್ಲ ಪಾಸಿಟಿವ್ ಕಾಮೆಂಟ್ಸ್ಗೂ ವೆಯ್ಟ್ ಮಾಡ್ತಾ ಇರ್ತೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ಲಚ್ಚೂಸ್ ಪ್ರಪಂಚ, ಕನ್ನಡ ವ್ಲಾಗು ಸೂಪರ್ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಟಾಟಾ, ಎಲ್ರಿಗೂ ಒಳ್ಳೆಯದಾಗಲಿ.